ಶಾರ್ಟ್ ಸರ್ಕ್ಯೂಟ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಭಸ್ಮ. ಹೌದು, ಚಳ್ಳಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ರಾತ್ರಿ ಸಮಯದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಇಡೀ ಕಚೇರಿ ಸುಟ್ಟು ಭಸ್ಮವಾಗಿದೆ. ಇನ್ನು ಈ ವಿದ್ಯುತ್ ಅವಘಡಕ್ಕೆ ಸುಮಾರು 8 ಕಂಪ್ಯೂಟರ್ಗಳು ಹಾಗೂ ಕಚೇರಿ ಅಧೀಕ್ಷಕರ ಡೈರಿ ಸೇರಿದಂತೆ ಒಟ್ಟಾರೆ ಸುಮಾರು 8 ಲಕ್ಷದಷ್ಟು ನಷ್ಟ ಸಂಭವಿಸಿದೆ. ಇನ್ನು ಯಾವುದೇ ದಾಖಲೆಗಳು ಸುಟ್ಟಿಲ್ಲ, ಸುರಕ್ಷಿತವಾಗಿವೆ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೆಎಸ್ ಸುರೇಶ್ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಮಳೆಗೆ ನಮ್ಮ ಕಚೇರಿ ಮುಂದಿದ್ದಂಥ ಒಂದು ಆಕಾಶ ಮಲ್ಲಿಗೆ ಮರ ದೊಡ್ಡದಿತ್ತು. ಅದು ಬೇರ್ ಸಮೇತ ಉಡ್ ಸಮೇತ ಈ ವೈರ್ಗಳ ಮೇಲೆ ಉರುಳಿದ್ರಿಂದ ಮೇಯ್ನು ಎಲೆಕ್ಟ್ರಿಕಲ್ ಪೋಲ್ ಕೂಡ ಮುರ್ಕೊಂಡು ಬಿದ್ದಿತ್ತು. ಅದಾದ ನಂತರ ನಾವು ಪುನಃ ಬೇರು ನಗರಸಭೆಯವರು ಅದನ್ನೆಲ್ಲ ತೆರವುಗೊಳಿಸಿ ಬೇರು ಪುನಃ ಹೊಸದಾಗಿ ವೈರನ್ನು ಎಳೆದು ಮತ್ತು ಹೊಸದಾಗಿ ಪೋಲು ಇನ್ಸ್ಟಾಲ್ ಮಾಡಿದ್ರು. ಅದಾದಮೇಲೆ ಈ ಒಂದು ವಿದ್ಯುತ್ ಸಂಪರ್ಕ ನಮ್ಮ ಕಚೇರಿಗೆ ಕೊಟ್ಟ ಸಂದರ್ಭದಲ್ಲಿ ಒಂದಷ್ಟೇನೋ ವ್ಯತ್ಯಾಸ ಆಗಿ ರಾತ್ರಿ ನಿನ್ನೆ ಶನಿವಾರ ಒಂದು ಐ ಸಿಸ್ಟಮ್ ಹೋಗಿದ್ದು. ಐ ಸಿಸ್ಟಮು ಹೊಗೆ ಬಂದು ಅವೆಲ್ಲ ಒಂದು ರೀತಿ ಬ್ಲಾಸ್ಟ್ ಆಗಿ ಹೊಗೆ ಬಂದಿದ್ದು. ಈಗ ರಾತ್ರಿ 3 ಸಿಸ್ಟಮ್ ಹೋಗಿರೋ. ಈಗೇನೋ ದಾಖಲೆಗಳು ಯಾವುದೂ ನಾಶ ಆಗಿಲ್ಲ. ಇದು ಹೊಗೆ ಸುತ್ತಕೊಂಡು ನಮ್ಮ ಇಡೀ ಕಚೇರಿ ಈ ಒಂದು ಎಲ್ಲ ಕಪ್ಪಾಗಿದೆ. ಇದು ಹೊಸದಾಗಿ ವೈರಿಂಗ್ ಮಾಡಬೇಕು ಮತ್ತು ಈ ಕಚೇರಿಗೆಲ್ಲ ಸುಣ್ಣ ಬಣ್ಣ ಮಾಡಿಸ್ಬೇಕಾಗಿದೆ. ಒಟ್ಟಾರೆ 8 ಸಿಸ್ಟಮ್ ಹೋಗಿದೆ ಮತ್ತು UPS ಹೋಗಿದೆ. ಒಟ್ಟಾರೆ ನಮ್ಮ ಇದು ತಂತ್ರಜ್ಞರು ಹೇಳೋ ಪ್ರಕಾರ ಒಂದು 8 ಲಕ್ಷದವರೆಗೂ ನಷ್ಟ ಆಗಿದೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಾಥಮಿಕ ಮಾಹಿತಿ. ನಾವು ಈಗಾಗಲೇ ಬೆಸ್ಕಾಂ ಅವರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಆಮೇಲೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಮುಂದಿನ ಒಂದು ಇದರ ದುರಸ್ತಿ ಕಾರ್ಯನ ತುರ್ತಾಗಿ ಕೈಗೊಂಡು